ಇವ್ರು ಯಾರು ಅವರು? ಸಂತೋಷ್ ಲಾಡ್ ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟಿದಂಥ ಮರಾಠ ಸಮಾಜದವರು. ಎಂತ ಇವು ಜಾತ್ಯತೀತ ಏನು ಹಣಿಪಟ್ಟು ಕಟ್ಕೊಂಡು ಇವತ್ತು ಏನು ಮಾಡ್ತಾ ಇದ್ದಾರೆ? ನಮ್ಮ ದೇಶದ ದುರಂತ, ಇಂಥವ್ರ ನಾಯಕತ್ವ ಈ ದೇಶದಲ್ಲಿ ನಾಶ ಆಗೋದು. ಇಲ್ಲಾಂದರೆ ಹಿಂದೂಗಳಿಗೆ ಭವಿಷ್ಯನೇ ಇಲ್ಲ. ಯಾವ ಹಿಂದೂ ಪರವಾಗಿ ಗಟ್ಟಿಯಾಗಿ ನಾಯಕ ಆಗ್ತಾನೆ ಅವನಿಗೆ ಹಣ ಮಾಡಬೇಕು ಆಸೆಗೆ ಬಿದ್ದರೆ, ಶಿವಮೊಗ್ಗ ಏರ್ಪೋರ್ಟ್ ಯಾರಿಗೆ ಕಾಂಟ್ರಾಕ್ಟ್ ಕೊಟ್ರಿ? ಭಾಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ಮಕ್ಕಳು. ಒಬ್ಬ ಮುಸ್ಲಿಮ್ ಕೊಟ್ಟರು. ಎಷ್ಟು ಅಬೌವ್ 100 ಕೋಟಿ ರೂಪಾಯಿ, 140 ಕೋಟಿ ರೂಪಾಯಿ ಕೊಟ್ಟರು. ಆ 40 ಕೋಟಿ ಯಾರು ತಿಂದರು? ಇವರೇ ಅಯೋಗ್ಯ ನನ್ನ ಮಕ್ಕಳು. ಮತ್ತೆ ಹೇಳ್ತಾರೆ ನಾವು ಮುಸ್ಲಿಮರ ವಿರೋಧಿ. ದಾಳಿ ಪ್ರಕರಣ ಸಂಬಂಧಪಟ್ಟಾಗೆ 371 ಅನ್ನ ರದ್ದು ಮಾಡಿರೋದೇ ಇದಕ್ಕೆ ಕಾರಣ ಅಂತ ಹೇಳಿದ್ವಿ. ಮತ್ತೇನು ಪಾಕಿಸ್ತಾನ ಮಾಡಬೇಕಾಗಿತ್ತ? ಒಂದು ದೇಶನಾಗ 2 ಜೆಂಡಾ, ಭಾರತ ಧ್ವಜ ಒಂದು ಬೇರೆ, ಕಾಶ್ಮೀರದ ಒಂದು ಧ್ವಜ ಬೇರೆ. ನಮ್ಮ ದೇಶನಾಗ ಆಗುವಂಥ ಕಾನೂನು ಅಲ್ಲಿ ಯಾವ ಜಾರಿ ಆಗ್ತಿದ್ದಿಲ್ಲ. ಅವರು ನಮ್ಮ ಪೊಲೀಸರನ್ನ, ನಮ್ಮ ಮಿಲಿಟ್ರಿ ಅವ್ರನ್ನ ರುಂಡ ಕತ್ತರಿಸ್ತಿದ್ರು. ನಮ್ಮ್ಯಾಗ ಇಷ್ಟೆಲ್ಲ ಆದ್ರೂ ಸಹಿತ ಯಾರೂ ನಿರ್ಣಯ ಮಾಡಿಲ್ಲ. ಅದು ಐತಿಹಾಸಿಕ ನಿರ್ಣಯ ಮೋದಿಯವ್ರು ಮಾಡಿದ್ದು. 370 ಆರ್ಟಿಕಲ್ ತೆಗೆದ ಮ್ಯಾಗೂ ಇಲ್ಲಿ ತನಕ ಶಾಂತಿ ಇತ್ತಲ್ಲ. ಈಗ ಕೇಳ್ತಾ ಇದೆ ಅಂದರೆ ಹತಾಶೆ ಆಗ್ಯಾರ. ಕೊನೆಯದು ಪಾಕಿಸ್ತಾನಕ್ಕೆ ಏನಾಗಿದೆ, ಇನ್ನು ನಮ್ಮ ಭವಿಷ್ಯ ಎಲ್ಲ ಕಾಶ್ಮೀರನಾಗ. ಯಾಕಂದ್ರೆ ಡೆವಲಪ್ಮೆಂಟ್ ಸಿಕ್ಕಾಪಟ್ಟೆ ಮಾಡಿದ್ರು ಮೋದಿಯವರು. ಇನ್ನು ಎಂದೂ ಭಾರತದಿಂದ ಪಾಕಿಸ್ತಾನ ಏನು ಕಾಶ್ಮೀರ ವಾಪಸ್ ತಗೋದು ಆಗೋದಿಲ್ಲ ಅನ್ನೋದು ಭಯ. ಇನ್ನು ಕೆಲವೇ ದಿವಸದೊಳಗೆ ಬಲೂಚಿಸ್ತಾನ ಸಹಿತ ಭಾರತದ ಭಾಗ ಆಗ್ತದೆ. ಪಾಕಿಸ್ತಾನ 4 ಭಾಗ ಆಗ್ತದೆ ಅನ್ನೋಂಥ ಭಯ ಇವತ್ತು ಪಾಕಿಸ್ತಾನ ಬಂದಿದ್ದರಿಂದ ಇವತ್ತೇನಾರು ನಮ್ಮ ಸೈನಿಕರು ಗೌರವಯುತವಾಗಿ ಸ್ವಾಭಿಮಾನದಿಂದ ಕಾಶ್ಮೀರದಲ್ಲಿ ಸೇವೆ ಮಾಡ್ತಿರೋದು ನರೇಂದ್ರ ಮೋದಿ ಕಾರಣ. ಸರ್, ಈಗ ಪುಲ್ವಾಮಾ ದಾಳಿ ಬಳಿಕ ಮತ್ತೊಂದು ದಾಳಿ ಆಗಿರ್ತಕ್ಕಂಥದ್ದು ಇದು ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯನ ಸರ್ ಇದು? ನೋಡ್ರಿ, ಎಲ್ಲಾನು ಕಣ್ಣಿಟ್ಟು ಇಷ್ಟು 10 ವರ್ಷ ಏನೂ ಆಗಿಲ್ಲ. ಒಂದು ಘಟನೆದಿಂದ ನೀವು ಇಡೀ ಪೂರ್ತಿ ಭದ್ರತಾ ವೈಫಲ್ಯ ಅಲ್ಲಕ್ಕಾಗೋದಿಲ್ಲ. ಸಾಕಷ್ಟು ಅಲ್ಲಿ ನಮ್ಮ ಮಿಲಿಟ್ರಿ ಆಗಲಿ ಪೊಲೀಸರಾಗಲಿ ಪ್ರಯತ್ನ ಮಾಡ್ತಿರ್ತಾರೆ. ಆದರೆ ಅಲ್ಲಿಯೂ ಕೆಲವೊಂದು ಮಂದಿ ಅವ್ರು ಇರ್ತಾರಲ್ಲ, ಪೊಲೀಸ್ ಡ್ರೆಸ್ನಲ್ಲೇ ಬಂದುಬಿಟ್ಟಾರೆ ಭಯೋತ್ಪಾದಕರು. ಗುರ್ತು ಹೆಂಗೆ ಆಗ್ಬೇಕು ರೀ? ಸಾಮಾನ್ಯ ಜನರಿಗೆ ಹೆಂಗೆ ಗುರ್ತಾಗಬೇಕು? ಪೊಲೀಸ್ ಡ್ರೆಸ್ನಲ್ಲಿ ಬಂದು ಗುಂಡು ಹಾಕಿದಾಗ ಮತ್ತು ಭದ್ರತಾ ವೈಫಲ್ಯ ಅನ್ನೋಕ್ಕಿಂತ ಇಡೀ ವ್ಯವಸ್ಥೆ ಇವತ್ತು ನಾವು ಚುನಾವಣೆ ಇನ್ನೂ ಮಾಡಬಾರ್ದಾಗಿತ್ತು. ನಮ್ಮ ಸರ್ಕಾರದ ನಮ್ಮ ನರೇಂದ್ರ ಮೋದಿಯವ್ರ ನಿಲುವಿತ್ತು. ಆದರೆ ಸುಪ್ರೀಂ ಕೋರ್ಟ್ ದಿನ ಎದ್ದು ಕೂಡ ಚುನಾವಣೆ ಮಾಡಿ ಪ್ರಜಾತಂತ್ರ ಉಳಿಸಿ ಏನಾಯ್ತು ಇವತ್ತು? ಅದನ್ನು ಕೇಂದ್ರಾಡಳಿತ ಪ್ರದೇಶ ಮಾಡೋದು ಸಂಪೂರ್ಣ ಕಾಶ್ಮೀರ. ಯಾವ ಮುಖ್ಯಮಂತ್ರಿ ಬೇಡ, ನನ್ನ ಮಗ ಬೇಡ. ಅಲ್ಲಿ ಈಗ ಹೆಂಗೆ ದಯು ದಮ್ಮನ್ನು ನಮ್ಮ ಏನು ವೀರ್ ಸಾವರ್ಕರ್ ಅವ್ರದ್ದು ಕಾರಾಗೃಹ ಆಗಿತ್ತಲ್ಲ, ಅದು ಯಾವುದದು ಅಂಡಮಾನ್ ಏನು ಕೇಂದ್ರಾಡಳಿತ ಪ್ರದೇಶ ಅದಾವು. ಇವತ್ತೇನು ತ್ರಿವೇಂದ್ರಮ್ ಇದೆ, ಅದೇ ಮಾದರಿಯಲ್ಲಿ ಏನು ಇದು ಯಾವುದದು ತಿರುಚಿ ಯಾವುದ್ರ ಅದಕ್ಕೆ ಹಂಗೆ ದಿಲ್ಲಿ ಇವೆಲ್ಲ ಕಂಟ್ರೋಲ್ ಯಾರ್ಯಾರ ಕೈಗಿರ್ಬೇಕಂದ್ರೆ ನೇರವಾಗಿ ಕೇಂದ್ರ ಸರ್ಕಾರದಿಂದ ಪೊಲೀಸರು ಇರಬೇಕು, ನೇರವಾಗಿ ಕೇಂದ್ರ ಸರ್ಕಾರದ ಮಿಲಿಟ್ರಿ ಇರಬೇಕು. ಅಂದಾಗ ಈ ಹಂತ ಇವ್ರನ್ನೆಲ್ಲ ನಾಶ ಮಾಡುತ್ತಾನೆ ಕೇಂದ್ರ ಆಡಳಿತ ಅವಶ್ಯ.